ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು. ಮತ್ತೊಂದು ಹೊಸ ಬ್ಲಾಗ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಗೈಸ್. ಏನಪ್ಪ ಚಾಂಪಿಯನ್ಸ್ ಆದ್ಮೇಲೆ ಅಣ್ಣ ಅಡ್ರೆಸ್ಗೆ ಇಲ್ಲ ಅಂತ ಅನ್ಕೊಂಡಿರ್ತೀರ ತುಂಬಾ ಜನ. ಸೊ ಆಲ್ರೆಡಿ ನಾನು 1 ವೀಕ್ ಆಯ್ತು ವ್ಲಾಗ್ ಹಾಕಿ, ಫಿನಾಲೆ ವ್ಲಾಗ್ ಹಾಕಿ. ಅಲ್ಲಿಂದ ಸ್ವಲ್ಪ ಮುಕ್ಲಾರ ಕೆಲಸಗಳಿತ್ತು, ಆ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಇನ್ನೊಂದು ಇಂಪಾರ್ಟೆಂಟ್ ಕೆಲಸ ಇತ್ತು. ಆ ಕೆಲಸ ಏನು ಅಂತ ಟೈಮ್ ಬಂದಾಗ ಹೇಳ್ತೀನಿ, ಅಲ್ಲಿವರೆಗೂ ಕಾಯ್ತಾ ಇರಿ. ಸೊ ಅದನ್ನೆಲ್ಲ ಮುಗಿಸಿ ಇವಾಗ ಫ್ರೀ ಮಾಡ್ಕೊಂಡು ಇಲ್ಲಿಂದ ವ್ಲಾಗಿಂಗ್ ಶುರು ಮಾಡ್ತಾ ಇದೀನಿ. ಸೊ ಮನೇಲೆ ಕುತ್ಕೊಂಡು ಏನಕ್ಕೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸದ್ಯಕ್ಕೆ ಇನ್ನೂ ಆಚೆ ಹೋಗಿಲ್ವಲ್ಲ, ಅದಕ್ಕೋಸ್ಕರ ಇವಾಗ ಏನು RCB ದಿತ್ತು, ಎಕ್ಸ್ಪೆನ್ಸ್ ಎಷ್ಟು ಖರ್ಚಾಯಿತು, IPL ಮ್ಯಾಚ್ಗೆ ಹೋಗೋಕ್ಕೆ ನಾನು ಎಷ್ಟು ಖರ್ಚು ಮಾಡಿದೆ, ಯಾವುದ್ಯಾವುದಕ್ಕೆ ಎಷ್ಟೆಷ್ಟು ಆಯಿತು ಅಂತೆಲ್ಲ ಕುತ್ಕೊಂಡು ಲೆಕ್ಕ ಬರೆದೆ. ಸೊ ಆ ಲೆಕ್ಕ ಬರೆಯೋಕ್ಕೆ 3 ದಿನ ಆಗಿದೆ. ಸೊ ಆ ಲೆಕ್ಕನ ಇವತ್ತು ನಿಮ್ಮ ಮುಂದೆ ಹೇಳ್ತೀನಿ. ತುಂಬ ಜನ ಎಷ್ಟು ಖರ್ಚಾಯಿತು, ಏನು ಕೋಟಿ ಕೂಡ ಇರಬೇಕು, ಇವರಪ್ಪ ಮಾಡಿಕ್ಕಿರಬೇಕು, ಇಲ್ಲ ಯಾರ್ದು ತಲೆ ಹೊಡಿತಾ ಇರಬೇಕು, ಬರ್ತಾ ಇರುತ್ತೆ ಥಾಟ್ಸ್. ಇವನ್ನೆಲ್ಲ ಮ್ಯಾಚ್ಗೆ ಹೋಗ್ತಾ ಇದ್ದೇನೆ ಅಂತ, ಅದಕ್ಕೆಲ್ಲ ಇವತ್ತು ಕ್ಲಾರಿಟಿ ಕೊಡೋ ಸಮಯ. ಆ್ಯಂಡ್ ಇವಾಗ ನಾನು ಎಷ್ಟು ಖರ್ಚು ಮಾಡಿದ್ದೀನಿ 28 ಮಾರ್ಚಿಂದ ಹಿಡಿದು ಮೇ 31ವರೆಗೂ, ಫಿನಾಲೆ ಮುಗಿಯೋವರೆಗೂ ಮ್ಯಾಚ್ಗಳಿಗೆ IPLಗೋಸ್ಕರ ಎಷ್ಟು ಖರ್ಚು ಮಾಡಿದ್ದೀನಿ ನನ್ನ ಇವಾಗ ನಿಮ್ಮ ಮುಂದೆ ಹೇಳೋ ಸಮಯ. ಸೊ ಬನ್ನಿ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಆ್ಯಂಡ್ ಅದಕ್ಕೆ ನನ್ನ ಹತ್ರ ಇರೋ ಸ್ಕ್ರೀನ್ಶಾಟ್ಸ್ಗಳನ್ನ ಇಲ್ಲಿ ಹಾಕಿರ್ತೀನಿ. ಸೊ ನೋಡಿ ಗೈಸ್, ಫಸ್ಟ್ ಮೊದಲನೇ ಖರ್ಚು ಅಂತ ಹೇಳಿದ್ರೆ 28ನೇ ತಾರೀಕು ಮಾರ್ಚ್, ಯಾವಾಗ ನಮ್ಮ IPL ಶುರು ಆಯಿತು. ಅದು ನಮ್ಮ ಬೆಂಗಳೂರು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ RCB ವರ್ಸಸ್ SRH ಮ್ಯಾಚು. ಆ ಮ್ಯಾಚ್ಗೆ ನಾನು ಖರ್ಚು ಮಾಡಿದ್ದು ಎಷ್ಟು ಅಂತ ಹೇಳಿದ್ರೆ 7,800 ರೂಪಾಯಿ. ಏನಕ್ಕೆ ಅಂತ ಹೇಳಿದ್ರೆ P4 ಸ್ಟ್ಯಾಂಡ್ ಟಿಕೆಟ್ಗೆ, ಅದೊಂದಕ್ಕೆ ನಾನು ಖರ್ಚು ಮಾಡಿದ್ದು ಆ ಮ್ಯಾಚಲ್ಲಿ. ಅದು ಬಿಟ್ಟರೆ ಇನ್ನೇನು ಖರ್ಚು ಮಾಡಿಲ್ಲ ಆ ಮ್ಯಾಚು. ಅದಾದಮೇಲೆ ನೆಕ್ಸ್ಟ್ ಮ್ಯಾಚ್ ಇದ್ದಿದ್ದು RCB ವರ್ಸಸ್ CSK ಏಪ್ರಿಲ್ 5ನೇ ತಾರೀಕು. ಸೊ ಆ ಮ್ಯಾಚ್ಗೆ ಎಷ್ಟು ಖರ್ಚು ಮಾಡಿದೆ ಅಂತ ಹೇಳಿದ್ರೆ, ನಾನು ಹೋಗಿದ್ದು ಬೋಟ್ಸಿ ಸ್ಟ್ಯಾಂಡು, ಟಿಕೆಟ್ ಸಿಕ್ಕಿರಲಿಲ್ಲ, ಅದಕ್ಕೋಸ್ಕರ ಬ್ಲ್ಯಾಕಲ್ಲಿ 12,000 ರೂಪಾಯಿ ಕೊಟ್ಟು ಟಿಕೆಟ್ ತೊಗೊಂಡು ಹೋಗಿದ್ವಿ. ಸೊ ಅದೊಂದು 12,000, 7,800, 12,000 ಇದೆಲ್ಲ ಲಾಸ್ಟ್ಗೆ ಲೆಕ್ಕ ಹಾಕೋಣ, ಎಲ್ಲ ಒಂದ್ಸರಿ ಬರ್ದಿರ್ತೀನಿ. ಅದಾದಮೇಲೆ 3ನೇ ಮ್ಯಾಚು ನಾನು ಹೋಗಿದ್ದು ಏಪ್ರಿಲ್ 12ನೇ ತಾರೀಕು ಮುಂಬೈನಲ್ಲಿ. ನಾನು ಫಸ್ಟ್ ಅವೇ ಮ್ಯಾಚು ಕಾಲಿಟ್ಟಿದ್ದು. ಸೊ ಮುಂಬೈಗೆ ಹೋಗೋಕ್ಕೆ ನನಗೆ ಎಷ್ಟು ಖರ್ಚಾಯಿತು ಅಂತ ಹೇಳಿದ್ರೆ, ಮನೆಯಿಂದ ಏರ್ಪೋರ್ಟ್ವರೆಗೂ ಕ್ಯಾಬು 1,100 ರೂಪಾಯಿ, ಫ್ಲೈಟು 10,783 ರೂಪಾಯಿ, ಮತ್ತು ಏರ್ಪೋರ್ಟಿಂದ ಹೋಟೆಲ್ಗೆ ಹೋಗೋಕ್ಕೆ 826 ರೂಪಾಯಿ, ಹೋಟೆಲ್ಲು 17,523 ರೂಪಾಯಿ ಪರ್ ಪರ್ಸನ್ನು. ಸೊ ಆ್ಯಕ್ಚುಲಿ ನಾನು ಬುಕ್ ಮಾಡ್ಕೊಂಡಿದ್ದು ನಾನು ಒಬ್ಬನೇ ಹೋಗಬೇಕು ಅಂತ. ಆಮೇಲೆ ನಮ್ಮ ಜೋಶ್ವ ಮತ್ತು ಯಶಸ್ಸು ಜಾಯ್ನ್ ಆದರು. ಸೊ ಅದಕ್ಕೋಸ್ಕರ ಎಕ್ಸ್ಟ್ರಾ 2,800 ಪರ್ ಪರ್ಸನ್ ಬಿತ್ತು. ಸೊ ಎರಡು ಸೇರಿದ್ರೆ 5,600. ಅದಕ್ಕೆ ಬ್ರೇಕ್ಫಾಸ್ಟ್ ಎಕ್ಸ್ಟ್ರಾ 1,500 ಪರ್ ಪರ್ಸನ್ನು. ಸೊ ಅದನ್ನು ಹಾಕಿಲ್ಲ, ಊಟ ತಿಂಡಿದ್ದು ಯಾವುದೂ ಹಾಕಿಲ್ಲ. ಆ್ಯಕ್ಚುಲಿ ಈ ಓಲ್ ಲೆಕ್ಕಾಚಾರದಲ್ಲಿ ಊಟ ತಿಂಡಿದ್ದು ಹಾಕಿಲ್ಲ. ಯಾಕೆ ಅಂತ ಆಮೇಲೆ ಹೇಳ್ತೀನಿ. ಸೊ ಹೋಟೆಲ್ಗೆ ಖರ್ಚಾಗಿದ್ದು ಬಂದು 23,123 ರೂಪಾಯಿ. ನೆಕ್ಸ್ಟು ಅಲ್ಲಿಂದ ಸ್ಟೇಡಿಯಂಗೆ ಹೋಗೋಕ್ಕೆ ಕ್ಯಾಬ್ಗೆ 900 ರೂಪಾಯಿ, ಸ್ಟೇಡಿಯಮಲ್ಲಿ ಮುಗಿಸ್ಕೊಂಡು ವಾಪಸ್ ಹೋಟ್ಲು ಬರೋಕ್ಕೆ ಕ್ಯಾಬು 1,200 ರೂಪಾಯಿ. ಸೊ ಇವಾಗ ಮ್ಯಾಚ್ ಟಿಕೆಟ್ ಎಷ್ಟಾಯಿತು ಅಂತ ಹೇಳಿದ್ರೆ 11,500 ರೂಪಾಯಿ MRP ಟಿಕೆಟ್ ಇದ್ದಿದ್ದು. ಸೊ ಅದ್ರ ಮೇಲೆ ನಾನು ಒಂದು ಸ್ವಲ್ಪ ಎಕ್ಸ್ಟ್ರಾ ಕೊಟ್ಟೆ, ಎಷ್ಟು ಕೊಟ್ಟೆ ಅಂತ ಗ್ಯಾಪ್ನ ಇಲ್ಲ. ನಾನು ಬ್ಲ್ಯಾಕಲ್ಲಿ ತೊಗೊಂಡಿದ್ದು. ಲಾಸ್ಟಲ್ಲಿ ಏನು ಮಾಡಿದೆ, ಪ್ರ್ಯಾಂಕ್ ಹತ್ರ ಎಕ್ಸ್ಚೇಂಜ್ ಮಾಡಿಸ್ಕೊಂಡು ಪ್ರ್ಯಾಂಕಿಗೆ ಬರೀ ಇದು ಮಾಡಿ ಲೆಕ್ಕಾಚಾರದಲ್ಲಿ ಬರೀ 11,500 ರೂಪಾಯಿ MRP ಏನು ಟಿಕೆಟ್ ನೋಡ್ತಾ ಇದ್ದೀರಾ, ಆ 11,500 ರೂಪಾಯಿ ಅಷ್ಟೇ ಲೆಕ್ಕ ತೊಗೊಂಡಿರೋದು. ಆಮೇಲೆ ಗ್ಯಾಪ್ನ ಇಲ್ಲ, ಅದಕ್ಕೋಸ್ಕರ ಅಲ್ಲಿಂದ ಹೋಟೆಲ್ ಟು ಏರ್ಪೋರ್ಟು 900 ರೂಪಾಯಿ ಕ್ಯಾಬ್. ಸೊ ಟೋಟಲು ನಾನು ಖರ್ಚು ಮಾಡಿದ್ದು ಎಲ್ಲ ಸೇರಿಸಿದ್ರೆ 50,332. ನೆಕ್ಸ್ಟ್ ಮ್ಯಾಚು ನಮ್ಮ ಬೆಂಗಳೂರಿನಲ್ಲೇ. ರಿಟರ್ನ್ ಫ್ಲೈಟ್ ಹೇಳಿಲ್ವಲ್ಲ ಅಂತ ಅನ್ಕೊಂತಿರ್ಬೋದು. ಸ್ಟಾರ್ಟಿಂಗಲ್ಲಿ 10,783 ರೂಪಾಯಿ ಅಂತ ಹೇಳಿದ್ನಲ್ಲ, ಅದು ಅಪ್ ಆ್ಯಂಡ್ ಡೌನ್ ಫ್ಲೈಟು. ಸೊ ಆದ್ರಿಂದ ರಿಟರ್ನ್ ಫ್ಲೈಟ್ ಇಲ್ಲಿಲ್ಲ. ನೆಕ್ಸ್ಟ್ ಬೆಂಗಳೂರಿಗೆ ಬಂದೆ, ಕ್ಯಾಬ್ ದುಡ್ಡು ಖರ್ಚೇನಿಲ್ಲ, ಯಾಕಂತ ಹೇಳಿದ್ರೆ ನಮ್ಮ ಬಾಯ್ಸ್ ಬಂದು ನಾನು ಪಿಕ್ ಮಾಡಿದ್ರು. ಸೊ ಅಲ್ಲಿ ನೋ ಕ್ಯಾಬ್ ಖರ್ಚು. ನೆಕ್ಸ್ಟ್ ಒಂದು ಇಂಪಾರ್ಟೆಂಟ್ ಮ್ಯಾಚು, ಜಾಸ್ತಿ ದುಡ್ಡು ಖರ್ಚಾಗಿದ್ದು ಬೆಂಗಳೂರಲ್ಲಿ ಅಂತ ಹೇಳಿದ್ರೆ ಏಪ್ರಿಲ್ 18ನೇ ತಾರೀಕು. ಸೊ ಏಪ್ರಿಲ್ 18ನೇ ತಾರೀಕು RCB ವರ್ಸಸ್ DC ಮ್ಯಾಚ್ ಇತ್ತು, ಗ್ರೀನ್ ಜರ್ಸಿ ಮ್ಯಾಚು. ಸೋತ್ಬಿಟ್ರು ನಮ್ಮವರು, ಪರವಾಗಿಲ್ಲ. ಬಟ್ ಅವತ್ತಿನ ದಿನ ನಾನು ನಮ್ಮ ಫ್ಯಾಮಿಲಿ ಕುಟುಂಬ ಸಮೇತರಾಗಿ ಹೋಗಿದ್ವಿ ಮ್ಯಾಚ್ಗೆ. ಅದು ಎಲ್ಲಿಗೆ ಅಂತ ಹೇಳಿದ್ರೆ ಡ್ರಾವಿಡ್ ಲಾಂಜ್ಗೆ. ಸೊ ಡ್ರಾವಿಡ್ ಲಾಂಜು ಫೇಸ್ 1 ಅಲ್ಲಿ ಬಿಟ್ಟಾಗ ಏನು ಸ್ಟಾರ್ಟಿಂಗ್ ಬಿಟ್ಟರು, ಆವಾಗ ನಾರ್ಮಲ್ ಟಿಕೆಟ್ ಸಿಗಲಿಲ್ಲ. ಅದಕ್ಕೋಸ್ಕರ ಡೆಲ್ಲಿ ಮ್ಯಾಚಿಗೆ ಬುಕ್ ಮಾಡಬೇಕಾದ್ರೆ 25,000 ರೂಪಾಯಿ ಕೊಟ್ಟು 2 ಟಿಕೆಟ್ ಬುಕ್ ಮಾಡಿದೆ. ಅದು 50,000 ರೂಪಾಯಿ ಆಯಿತು. ಹೆಂಗಿದೆ ನೋಡಿ ಕೋಇನ್ಸಿಡೆನ್ಸು, ನಾನು 2 ಟಿಕೆಟ್ ಬುಕ್ ಮಾಡ್ಕೊಂಡಿದ್ದೆ. ಸೊ ಆ 2 ಟಿಕೆಟ್ಗೆ ನಾನು ಕೇಳಿದ್ರು ಯಾವ ನೆಕ್ಸ್ಟ್ ಮ್ಯಾಚ್ ಎಲ್ಲಿ ಹೋಗ್ತಾ ಇದೆಯಾ ಅಂತ. ಸೊ ನಾನು ಡ್ರಾವಿಡ್ ಲಾಂಚ್ ಅಂತ ಹೇಳಿದ್ದಕ್ಕೆ ಟಿಕೆಟ್ ಇದೆಯಾ ಅಂತ ಹೇಳಿದ್ರು. 2 ಟಿಕೆಟ್ ಇದೆ ಅಂತ ಹೇಳಿದೆ. ಅದಕ್ಕೆ ಇನ್ನೂ 2 ಟಿಕೆಟ್ ಕೊಡ್ತೀನಿ ಅಂದರೆ ಯಾರನ್ನು ಕರ್ಕೊಂಡು ಹೋಗ್ತೀಯ ಅಂದಾಗ, ನಾವು ಅಮ್ಮನ ನಮ್ಮ ತಂಗಿನ ಕರ್ಕೊಂಡು ಹೋಗ್ತೀನಿ, ಯಾಕಂದರೆ ಅವ್ರು ಇವತ್ತಿನವರೆಗೂ ಸ್ಟೇಡಿಯಮ್ಗೆ ಬಂದಿಲ್ಲ ಅಂತ ಹೇಳಿದ್ದಕ್ಕೆ ಅವತ್ತು ಆ 2 ಟಿಕೆಟು ನಮ್ಮ ಗುರುಗಳು ಕೊಟ್ಟಿದ್ದು. ಆ ಗುರುಗಳು ಯಾರು ಅಂತ ಟೈಮ್ ಬಂದಾಗ ಹೇಳ್ತೀನಿ, ಅಲ್ಲಿವರೆಗೂ ಹೇಳೋದು ಬೇಡ. ಸೊ ದಯವಿಟ್ಟು ಯಾರು ಕಣ್ಣಾಕ್ಬೇಡಿ. 50,000 ಈ ಮ್ಯಾಚಲ್ಲಿ ಆಯಿತು. ನೆಕ್ಸ್ಟ್ ಮ್ಯಾಚ್ ಬಂದು ಏಪ್ರಿಲ್ 24ನೇ ತಾರೀಕು RCB ವರ್ಸಸ್ GT. RCB ವರ್ಸಸ್ GTಲಿ ಸೇಮ್ ಬುಕ್ ಮಾಡಿದ್ವಿ. ಇದು ನಮ್ಮ ಲಾಸ್ಟ್ ಚಿನ್ನಸ್ವಾಮಿ ಹೋಮ್ ಗ್ರೌಂಡ್ ಮ್ಯಾಚ್ ಆಗಿತ್ತು. ಸೇಮ್ ಬೋಟ್ಸಿ 4,750 ರೂಪಾಯಿನೋ 4,950 ರೂಪಾಯಿನೋ ಅಷ್ಟೇ ಕೊಟ್ಟೆ. ಸೊ ಸೇಮ್ ಸ್ಟ್ಯಾಂಡ್ ಗೆದ್ವಿ, ಅದು ಮುಗೀತು. ಅದಾದಮೇಲೆ ನಮ್ಮ ಬೆಂಗಳೂರು ಚಾಪ್ಟರ್ ಕ್ಲೋಸ್. ಇಲ್ಲಿವರೆಗೂ ಏನು ಖರ್ಚೇ ಇರಲಿಲ್ಲ, ಬರೀ 4,750, 4,750 ಆ ಥರ ಇಷ್ಟೇ ಸಣ್ಣ ಪುಟ್ಟ ಖರ್ಚುಗಳು. ಸೊ ನೆಕ್ಸ್ಟ್ ಅವೇ ಮ್ಯಾಚ್ಗಳು ಶುರು ಆಗೋದೇ ಇಲ್ಲಿಂದ, ಯಾಕಂದರೆ 5 ಹೋಮ್ ಗ್ರೌಂಡ್ ಮ್ಯಾಚ್ ಆಯಿತು. ಇವಾಗ ಅವೇ ಮ್ಯಾಚು ಏಪ್ರಿಲ್ 28ನೇ ತಾರೀಕು RCB ವರ್ಸಸ್ ಡೆಲ್ಲಿ. RCB ವರ್ಸಸ್ ಡೆಲ್ಲಿ ಮ್ಯಾಚ್ಗೆ ಅದೇನೋ ಇರ್ವೇ ಬಿಟ್ಕೋತಾರೆ ಅಂತಾರಲ್ಲ, ಅದೇ ಕೆಲಸ ನಾನು ಮಾಡಿದ್ದು.
ಯಾಕಂದ್ರೆ ಅಖಿಲ್ ಸುಮ್ಮನೆ ಕೂತಿದ್ದ ಅವತ್ತೇನೋ ನನಗೆ ಸುಮ್ಮನೆ ಚಾಲೆಂಜ್ ಹಾಕಿದ್ವಿ. ಸೊ ಅವನು ಕರ್ಕೊಂಡು ಹೋಗ್ಬೇಕು ಅಂತ ಹೇಳ್ತು. ಲಾಸ್ಟ್ ಮೂಮೆಂಟ್ ಅಲ್ಲಿ ಫ್ಲೈಟ್ ಟಿಕೆಟ್ ಹಾಕೊಂಡು ಮ್ಯಾಚ್ ಟಿಕೆಟ್ ಹಾಕೊಂಡು ಅವನು ಕರ್ಕೊಂಡು ಹೋದೆ. ಸೊ ಅಖಿಲ್ ಫ್ಲೈಟ್ ಟಿಕೆಟ್ ಆಗಿದ್ದು 17,500 ರೂಪಾಯಿ, ನನ್ನ ಫ್ಲೈಟ್ ಟಿಕೆಟ್ ಆಗಿದ್ದು 16,500 ರೂಪಾಯಿ. ಸೊ ಅದು ಬಿಟ್ಟರೆ ಮ್ಯಾಚ್ ಟಿಕೆಟು 5,500 ರೂಪಾಯಿ, 5,500 ರೂಪಾಯಿ. ಅದು ಹೆಂಗೋ ಡಿಸ್ಟಿಕಲ್ಲಿ ಬುಕ್ ಮಾಡಿದೆ. ಏನು ಬ್ಲ್ಯಾಕ್ ಇಲ್ಲ, ಇನ್ನೊಂದೇನು ಇಲ್ಲ, ಮತ್ತೊಂದಿಲ್ಲ, ಅದೊಂದಾಯಿತು. ಅದಾದಮೇಲೆ ನೆಕ್ಸ್ಟು ಮ್ಯಾಚಲ್ಲಿ ಏನಾಯಿತು ಅಂತ ಹೇಳಿದ್ರೆ ನಂದು ರೇಬನ್ ಮೆಟಾ ಶೇಡ್ಸ್ ಕಳೆದೋಯ್ತು. 42,500 ರೂಪಾಯಿ ರೇಬನ್ ಮೆಟಾ ಶೇಡ್ಸ್ ಕಳೆದೋಯ್ತು. ಅದೊಂದು ಹೊಟ್ಟೆ ಉರಿತು. ಸೊ ಅವತ್ತೊಂದು ದಿನ ಹೋಗಿ ಎಲ್ವಿಲು ಶೇಡ್ಸ್ ತೊಗೊಂಡೆ, ಅದು 43,500 ರೂಪಾಯಿ. ಈ 42,500 ರೂಪಾಯಿ ಲಾಸು ಪ್ಲಸ್ 43,500 ರೂಪಾಯಿ ಹೊಸ ಶೇಡ್ಸು, ಇದನ್ನು ಹಾಕಿಲ್ಲ. ಎಷ್ಟಾಯಿತು ಅದನ್ನು ಲೆಕ್ಕನೇ ಹಾಕಿಲ್ಲ. ಅಲ್ಲಿ ಅದನ್ನ ಲೆಕ್ಕ ಬಿಟ್ಟೆ 16,500, 15,500, 5,000 ಅಷ್ಟೇ, ಪ್ಲಸ್ 11,000 ಸೇರಿಸಿದ್ರೆ 50,000 ರೂಪಾಯಿ ಡೆಲ್ಲಿಲಿ ಖರ್ಚಾಗಿದ್ದು. ಸೊ ಇಲ್ಲಿಂದ ಬಂದಮೇಲೆ ನೆಕ್ಸ್ಟ್ ನಮ್ಮ ಹೋಮ್ ಗ್ರೌಂಡ್ ಮ್ಯಾಚಸ್ ಬಂದು ರಾಯ್ಪುರಲ್ಲಿ RCB ವರ್ಸಸ್ ಮುಂಬೈ ಮತ್ತು RCB ವರ್ಸಸ್ KKR 2 ಮ್ಯಾಚ್ ಇತ್ತು. ಮುಂಬೈ ಮ್ಯಾಚ್ ಅಂತೂ ಅಲ್ಟಿಮೇಟ್ ಆಗಿತ್ತು. ಸೊ ಇವಾಗ ರಾಯ್ಪುರ್ನಲ್ಲಿ ಎಷ್ಟು ಖರ್ಚಾಯಿತು ಅಂತ ಹೇಳೋ ಸಮಯ. ರಾಯ್ಪುರ್ನಲ್ಲಿ ಫ್ಲೈಟ್ಸ್ ಬಂದು ಒನ್ ಸೈಡ್ ಫ್ಲೈಟ್ ಅಷ್ಟೇ ಬುಕ್ ಮಾಡಿದ್ದು, ಯಾಕಂದರೆ ಅಲ್ಲಿಂದ ನಾನು ಡೈರೆಕ್ಟ್ ಧರ್ಮಶಾಲೆ ಹೋಗಬೇಕಾಯಿತು. ಒನ್ ಸೈಡ್ ಫ್ಲೈಟು ಬೆಂಗಳೂರಿಂದ ರಾಯ್ಪುರ್ಗೆ ನಾನು ಮುಂಚೆನೇ ಬುಕ್ ಮಾಡಿದ್ರಿಂದ 6,336 ರೂಪಾಯಿ. ಸೊ ಹೋಟೆಲ್ ಬುಕ್ ಮಾಡಿದ್ದು ಲಲಿತ್ ಮಹಲ್ ಅಂತ ಹೇಳಿ. ಸೊ ಅದಕ್ಕೆ 40,730 ರೂಪಾಯಿ 4 ದಿನಕ್ಕೆ, 3 ದಿನಕ್ಕೂ ಅದು ಖರ್ಚಾಗಿದ್ದು. ಅದಾದಮೇಲೆ ಟಿಕೆಟ್ಸು 6,000 ರೂಪಾಯಿ ಟಿಕೆಟು, ಯಾಕಂದರೆ 3,000 ರೂಪಾಯಿ ಒಂದೊಂದು ಟಿಕೆಟು. ರಾಯ್ಪುರಲ್ಲಿ ತುಂಬ ಕಮ್ಮಿ ಇತ್ತು, ಒಂದು KKR ಮ್ಯಾಚ್ಗೆ, ಇನ್ನೊಂದು MI ಮ್ಯಾಚ್ಗೆ. ಅದಾದಮೇಲೆ ಕಾರ್ ರೆಂಟ್ ಮಾಡಿದ್ವಿ, ಕಾರ್ಗೆ 12,000 ರೂಪಾಯಿ ಆಯಿತು 4 ದಿನಕ್ಕೆ. ಆಮೇಲೆ ಟೋಲು ಮತ್ತು ಪೆಟ್ರೋಲ್ 2 ಸೇರಿ 3,150 ರೂಪಾಯಿ ಆಯಿತು. ಸೊ ಎಲ್ಲ ಸೇರಿಸಿದ್ರೆ ಟೋಟಲ್ಲು 68,166 ರೂಪಾಯಿ. ಅದಾದಮೇಲೆ ಧರ್ಮಶಾಲೆಗೆ ಹೆಂಗೆ ಹೊರಟೆ ಅಂತ ಹೇಳಿದ್ರೆ ರಾಯ್ಪುರ್ ಟು ಚಂಡೀಗರ್ಗೆ ಹೋದೆ. ಫಸ್ಟ್ ರಾಯ್ಪುರಿಂದ ಚಂಡೀಗರ್ಗೆ ಹೋದೆ. ಆ ಫ್ಲೈಟ್ಗೆ 7,451 ರೂಪಾಯಿ. ಆಮೇಲೆ ಚಂಡೀಗರಿಂದ ಧರ್ಮಶಾಲೆಗೆ ಬಸ್ಸು 2,300 ರೂಪಾಯಿ. ಆಮೇಲೆ ಧರ್ಮಶಾಲಾದಲ್ಲಿ ಸ್ಟೇ, ಅದು ನಾನು ಹೆಂಗೆ ಸ್ಟೇ ಬುಕ್ ಮಾಡಿದೆ ಅಂತ ಹೇಳಿದ್ರೆ ಧರ್ಮಶಾಲಾದಲ್ಲಿ ಯೂಶಲಿ 5 ಸ್ಟಾರ್ ಜಾಸ್ತಿ ಇಲ್ಲ, ಎಲ್ಲ ಸ್ವಲ್ಪ ಲಿಮಿಟೆಡ್ ಪ್ರಾಪರ್ಟೀಸೇ ಇರೋದು. ಆದ್ದರಿಂದ ನಾನೊಂದು 200 ವರ್ಷ ಹಳೇದೊಂದು ಹೋಟೆಲ್ ಬುಕ್ ಮಾಡಿದ್ದೆ. ಸೊ ಅದು ಬಂದು 12,000 ರೂಪಾಯಿ ಒಂದು ದಿನಕ್ಕೆ. ಸೊ 3 ನೈಟಿಗೆ ಬುಕ್ ಮಾಡಿದ್ರಿಂದ ನಾನು ಒಬ್ಬನೇ ಇದ್ದಿದ್ದರಿಂದ 36,000 ಆಯಿತು. ಆಮೇಲೆ ಬಂದು ಎಷ್ಟು ಜಾಯ್ನ್ ಆದ ಅದು ಸೆಕೆಂಡ್ರಿ ಬಿಡಿ. 36,000 ರೂಪಾಯಿ ಹೋಟೆಲ್ಗೆ ಆಯಿತು. ಅದಾದಮೇಲೆ ಗಾಡಿ ರೆಂಟಿಗೆ ತೊಗೊಂಡಿದ್ದೆ 2 ದಿನಕ್ಕೆ 2,200 ರೂಪಾಯಿ. ಮ್ಯಾಚ್ ಇದ್ದಿದ್ದರಿಂದ 1,200 ರೂಪಾಯಿ, ಮ್ಯಾಚ್ ಇಲ್ಲದೆ ಇದ್ದಿದ್ದೇನೋ 1,000 ರೂಪಾಯಿ ತೊಗೊಂಡಿದ್ರು ಅವತ್ತಿನ ಸಹ ರಾಯಲ್ ಎನ್ಫೀಲ್ಡ್ಗೆ. ಅದಕ್ಕೆ 400 ರೂಪಾಯಿ ಪೆಟ್ರೋಲ್, ಯಾಕಂದರೆ ಪೆಟ್ರೋಲ್ ಆಲ್ರೆಡಿ ಇತ್ತು, 400 ರೂಪಾಯಿ ಅಷ್ಟೇ ಹಾಕ್ಸಿದ್ದು ಪೆಟ್ರೋಲು. ಅದಾದ ಮೇಲೆ ಈ ಮ್ಯಾಚ್ಗೆ ಟಿಕೆಟು ನಮ್ಮ ಗುರುಗಳು ಸ್ಪಾನ್ಸರ್ ಮಾಡಿದ್ರು. VVIP ಟಿಕೆಟ್ 2 ಟಿಕೆಟ್ ಕೊಟ್ಟಿದ್ರು. ಸೊ ಅವಾಗ ಯಶಸ್ ಬಂದಿದ್ದ, ಯಶಸ್ನ ಕರ್ಕೊಂಡು ಹೋಗಿದ್ದೆ. ಸೊ VVIP ಟಿಕೆಟ್ ಹೋದಾಗೇ ನಮಗೆ ಶ್ರೇಯಸ್ ಅಯ್ಯರ್ ಅವ್ರ ತಂಗಿ, ವೈಶಾಖ್ ವಿಜಯ್ ಅವರ ವೈಫು, ಆಮೇಲೆ ಅವ್ರ ಫ್ರೆಂಡ್ಸು, ಇನ್ನೊಬ್ರು 2 MP, ಆಮೇಲೆ ಲೋಕಿ ಫರ್ಗ್ಯೂಸನ್ ಅವ್ರ ಅಣ್ಣ, ಆಮೇಲೆ ರೈಡರ್ ಫಿಲಮ್ ಹೀರೋಯಿನು, ಎಷ್ಟೊಂದು ಜನ ಪಂಜಾಬ್ ಅವರೇ ಎಲ್ಲರೂ, ಯಾರೋ RCB ಅವರಲ್ಲ, ಎಲ್ಲ ಪಂಜಾಬ್ ಅವರೇ ಸಿಕ್ಕಿದ್ದು. ಆ ಒಂದು ಮ್ಯಾಚಲ್ಲೇ ಧರ್ಮಶಾಲಾದಲ್ಲೇ ಸಿಕ್ಕಿದ್ದು. ಒನ್ ಆಫ್ ದ ಬೆಸ್ಟ್ ಅಂತ ಅಂದ್ಕೊಳ್ಳಿ. ವ್ಯೂ ಆಗಿರ್ಬೋದು, ಸ್ಟ್ಯಾಂಡ್ ಆಗಿರ್ಬೋದು, ಸ್ಟೇಡಿಯಂ ಆಗಿರ್ಬೋದು, ಮ್ಯಾಚ್ ಆಗಿರ್ಬೋದು, ಎಲ್ಲ ಗೆದ್ವಿ. ಸೊ ಅದಾದಮೇಲೆ ನೆಕ್ಸ್ಟ್ ಧರ್ಮಶಾಲೆಯಿಂದ ವಾಪಸ್ ಚಂಡೀಗರ್ಗೆ ಹೋಗೋಕ್ಕೆ ಬಸ್ಸು 2,151 ರೂಪಾಯಿ. ಸೊ ಇವಾಗ ನಾನು ಚಂಡೀಗರ್ಗೆ ಬಂದೆ. ಚಂಡೀಗರ್ಗೆ ಬಂದಮೇಲೆ ಚಂಡೀಗರಿಂದ ವಾಪಸ್ ಬೆಂಗಳೂರಿಗೆ 8,717 ರೂಪಾಯಿ ಏರ್ ಇಂಡಿಯಾ ಫ್ಲೈಟ್ ಆಗಿತ್ತು. ಸೊ ಇದು ಇಷ್ಟು ಖರ್ಚು. ಟೋಟಲ್ ಬಂದು 59,219 ರೂಪಾಯಿ. ಎಲ್ಲಿ ಖರ್ಚು ಮಾಡಿದ್ದು? ಧರ್ಮಶಾಲಾದಲ್ಲಿ ಖರ್ಚು ಮಾಡಿದ್ದು. ರಾಯ್ಪುರಲ್ಲಿ 68,166 ರೂಪಾಯಿ. ಆಮೇಲೆ 2 ದಿವಸ ರೆಸ್ಟು. ಇಲ್ಲಿಂದ ಮತ್ತೆ ಬೆಂಗಳೂರು ಟು ಹೈದರಾಬಾದ್. ಬೆಂಗಳೂರು ಟು ಹೈದರಾಬಾದ್ಗೆ ಫ್ಲೈಟಲ್ಲಿ ಹೋಗಿದೆ. ನಾವು ವಂದೇ ಭಾರತಲ್ಲಿ ಹೋದ್ವಿ. ವಂದೇ ಭಾರತಲ್ಲಿ ಹೋಗ್ಬೇಕಾದ್ರೆ ಎಕ್ಸಿಕ್ಯೂಟಿವ್ ಅಲ್ಲಿ ಹೋದ್ವಿ, EC ಚೇರ್ ಕಾರಲ್ಲಿ ಹೋದ್ವಿ. 2,908 ರೂಪಾಯಿ ಹೋಗ್ಬೇಕಾದ್ರೆ, ಬರಬೇಕಾದ್ರೆ 1,735 ರೂಪಾಯಿ. ಅದು ಒಂದೇ ಭಾರತ ಬಂದಿದ್ದು, ಬಟ್ CCಲಿ ಬಂದ್ವಿ. ಹೋಗ್ಬೇಕಾದ್ರೆ ECಲಿ ಹೋದ್ವಿ. ಸೊ ಟಿಕೆಟ್ ಬಂದು ಸೇಮ್ MRP 5,000 ರೂಪಾಯಿ. ಹೋಟೆಲ್ ಬಂದು 19,800 ರೂಪಾಯಿ ಪ್ಲಸ್ 10,000 ರೂಪಾಯಿ. 2 ಸೇರಿಸಿದ್ರೆ 29,800 ರೂಪಾಯಿ. 19,800 ರೂಪಾಯಿ ನಾನು ರೂಮ್ ಬುಕ್ ಮಾಡಿದ್ದು 3 ಪೀಪಲ್ಗೆ ವಿತ್ ಬ್ರೇಕ್ಫಾಸ್ಟು, ಪ್ಲಸ್ ಎಕ್ಸ್ಟ್ರಾ ರೂಮ್ ಬುಕ್ ಮಾಡಿದ್ವಿ. ಅದಕ್ಕೆ ನನ್ನ ಹುಡುಗರು ನಾನೇ ಕರ್ಕೊಂಡು ಹೋಗಿದ್ದರಿಂದ ಅದೊಂದು ಆ್ಯಡ್ ಮಾಡಿದ್ದೀನಿ. ಅದು ಬಿಟ್ಟರೆ ಕ್ಯಾಬು, ಓವರ್ ಆಲ್ ಕ್ಯಾಬಲ್ಲಿ ಓಡಾಡಿದ್ದೆಲ್ಲ ಸೇರಿಸಿದ್ರೆ 2,000 ರೂಪಾಯಿ ಖರ್ಚು. ಅದು ಬಿಟ್ಟರೆ ಒಂದಿನ ಅಷ್ಟೇ ನಾವು ಪ್ಲೇಯರ್ ಹೋಟೆಲಲ್ಲಿ ಇದ್ದಿದ್ದು, ಅದು ಲೀಲಾದಲ್ಲಿ. ಇನ್ನು ಮಿಕ್ಕಿದ 2 ದಿನ Airbnb ಬುಕ್ ಮಾಡಿದ್ವಿ. ಆ Airbnbದು ಆಮೇಲೆ ಪಾರ್ಟಿದು ಎಲ್ಲ ಡಿವೈಡ್ ಮಾಡಿದ್ರೆ ಪರ್ ಪರ್ಸನ್ 4,500 ಏನೋ ಬಂತು. ಸೊ ಆ 4,500 ಸೇರಿಸಿ 45,943 ರೂಪಾಯಿ ನಾನು ಹೈದರಾಬಾದಲ್ಲಿ ಖರ್ಚು ಮಾಡಿರೋದು. ಹೈದರಾಬಾದಿಂದ ವಾಪಸ್ ಬೆಂಗಳೂರು ಬಂದಾಯಿತು. ನೆಕ್ಸ್ಟ್ ಮ್ಯಾಚ್ ಇದ್ದಿದ್ದೆ 26ನೇ ತಾರೀಕು. 26ನೇ ತಾರೀಕಲ್ಲಿ ಧರ್ಮಶಾಲಾದಲ್ಲಿ, ಅದು ಕ್ವಾಲಿಫೈಯರ್ 1. ಸೊ ಬೆಂಗಳೂರಿಂದ ಧರ್ಮಶಾಲಾಗೆ ಹೆಂಗೆ ಹೋದೆ ಅಂತ ಹೇಳಿದ್ರೆ, ಫಸ್ಟ್ ಬೆಂಗಳೂರಿಂದ ಚಂಡೀಗರ್ ಫ್ಲೈಟು. ಬೆಂಗಳೂರು ಟು ಚಂಡೀಗರ್ ಫ್ಲೈಟ್ ಬಂದು 8,341 ರೂಪಾಯಿ. ಅಲ್ಲಿಂದ ನಾವು ಹೋಗೋ ಫ್ಲೈಟ್ ಡಿಲೇ ಆಗಿ ಧರ್ಮಶಾಲಾ ಫ್ಲೈಟ್ ಕ್ಯಾನ್ಸಲ್ ಆಗಿ ಆಮೇಲೆ ಕಾರಲ್ಲಿ ಹೋಗಿದ್ದಕ್ಕೆ ಕಾರ್ಗೆ 8,000 ರೂಪಾಯಿ. ಸೊ ಅದೆಲ್ಲ ಆಗಿಲ್ಲ. ಅದು ಮಿಕ್ಕಿದ್ದೇನೇನು ಇದೆಯಲ್ಲ ಅದೆಲ್ಲ ಯಾವುದೂ ಹಾಕಿಲ್ಲ ಲೆಕ್ಕಾಚಾರ. ಅದಾದಮೇಲೆ ಸ್ಟೇ 3 ದಿವಸ ಸೇಮ್ ಹೋಟೆಲ್ 12,000 ರೂಪಾಯಿ ಲೆಕ್ಕಾಚಾರದಲ್ಲಿ 3 ದಿನಕ್ಕೆ 36,000 ಆಯಿತು. ಸೊ ಇದು ಧರ್ಮಶಾಲಾದಲ್ಲಿ ಜಾಸ್ತಿ ದಿನ ಇದ್ವಿ. ಯಾಕೆ ಅಂತ ಹೇಳಿದ್ರೆ ನಮಗೆ ತುಂಬ ಟೈಮ್ ಇತ್ತು. ಧರ್ಮಶಾಲೆಯಿಂದ ನೆಕ್ಸ್ಟು ನಾವು ಫಿನಾಲೇನೇ ಇದ್ದಿದ್ದು ಅಹಮದಾಬಾದು. ಸೊ ಆದ್ದರಿಂದ ಧರ್ಮಶಾಲಾದಲ್ಲಿ ಸ್ವಲ್ಪ ಚಿಲ್ ಮಾಡ್ತಾ ಇದ್ವಿ. ಸೊ ಸ್ಟೇಗೆ 36,000 ಆಯಿತು. ಅದಾದಮೇಲೆ ಟಿಕೆಟ್ ಮ್ಯಾಚ್ ಕ್ವಾಲಿಫೈಯರ್ 1ಗೆ ನಾವು ಹೋಗಿದ್ದು ಪೆವಿಲಿಯನ್ ಗ್ಯಾಲರಿ. ಸೊ ಪೆವಿಲಿಯನ್ ಗ್ಯಾಲರಿಗೆ ಕರ್ಕೊಂಡು ಹೋಗಬೇಕು, ಯಾಕಂದರೆ ನಮ್ಮ ಮುಂದೆನೇ ಎಲ್ಲ ಇರ್ತಾರೆ ಪ್ಲೇಯರ್ಸು, ಸ್ಟ್ರೈಟ್ ವ್ಯೂ,
ಒಳ್ಳೆ ಬೆಟ್ಟದ ವ್ಯೂ ಆ್ಯಂಡ್ ನಮ್ಮ ಸುಭಾಷ್ಗೆ ಎಕ್ಸ್ಪೀರಿಯನ್ಸ್ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಆ ಒಂದು ಸ್ಟ್ಯಾಂಡ್ಗೆ ಕರ್ಕೊಂಡು ಹೋಗಿದೆ. ಆ ಒಂದು ಸ್ಟ್ಯಾಂಡ್ ಟಿಕೆಟ್ ಬಂದು 25,000 ರೂಪಾಯಿ ಒಂದು ಟಿಕೆಟ್. ಸೊ 2 ಟಿಕೆಟ್ ತೊಗೊಂಡು 50,000 ರೂಪಾಯಿ ಕೊಟ್ಟು 2 ಟಿಕೆಟ್ ತೊಗೊಂಡು ಹೋಗಿದ್ವಿ. ಆ ಒಂದು ಮ್ಯಾಚ್ಗೆ ನಮಗೆ ಸ್ಪಾನ್ಸರ್ ಸಿಕ್ಕಿರಲಿಲ್ಲ. ಸ್ಪಾನ್ಸರ್ ಸಿಕ್ಕಿದ್ರೆ 50,000 ರೂಪಾಯಿ ಉಳಿದಿರೋದೇನೋ, ಬಟ್ ಏನೋ ಮಾಡೋಕ್ಕಾಗಲ್ಲ, ಕಾಲಕ್ರಮೇಣ 50,000 ರೂಪಾಯಿ ಅಲ್ಲಿ ಖರ್ಚಾಯಿತು. ಅದಾದಮೇಲೆ 2 ದಿವಸ ಚಿಲ್ ಮಾಡಿದ್ವಿ. 2 ದಿವಸ ಚಿಲ್ ಮಾಡಿದ್ದಕ್ಕೆ ಒಂದು ದಿವಸ EDM ಹಾಸ್ಟೆಲಲ್ಲಿ ಇದ್ವಿ. ಹಾಸ್ಟೆಲ್ಗೆ ಬಂದು 3,840 ರೂಪಾಯಿ ಇಬ್ಬರಿಗೆ. ಆ್ಯಂಡ್ ಇನ್ನೊಂದು ದಿವಸ ಇನ್ನೊಂದು ರೂಮಲ್ಲಿ ಇದ್ವಿ, ಅಲ್ಲಿಗೆ 2,000 ರೂಪಾಯಿ. ಸೊ ಊಟ ತಿಂಡಿ ಯಾವ ಇದರಲ್ಲೂ ನಾನು ಊಟ ತಿಂಡಿ ಇನ್ನೊಂದು ಸಣ್ಣ ಪುಟ್ಟ ಇಲ್ಲೂ ಅಷ್ಟೇ ಯಾವುದಕ್ಕೂ ಏನಕ್ಕೂ ಲೆಕ್ಕ ಆಗಿಲ್ಲ, ಕ್ಯಾಬ್ ಕಾರ್ ಆಗಲಿ, ಯಾಕಂದರೆ ಅದೆಲ್ಲ ನಮ್ಮ ಹುಡುಗರು ಮಾಡಿರೋದು. ಇದು ನನ್ನ ಅಕೌಂಟಲ್ಲಿ ನನ್ನ ಹತ್ರ ಏನು ಡೆಬಿಟ್ ಆಗಿದೆ, ನನ್ನ ಕೈಯಿಂದ ಏನು ಖರ್ಚು ಮಾಡಿದ್ದೀನಿ ಅಷ್ಟನ್ನು ಮಾತ್ರ ಲೆಕ್ಕ ಬರೆದಿರೋದು. ಇನ್ನು ಲೆಕ್ಕ ಬರೆದಿರೋದು ತುಂಬ ಇದೆ. ಸೊ ಅದನ್ನು ಆಮೇಲೆ ಹೇಳ್ತೀನಿ ಏನೇನು ಅಂತ. ಅದು ಲೆಕ್ಕ ಬರೆದಿದ್ದೀನಿ, ಸ್ವೈಪ್ ಮಾಡಿರೋದು, ಉಂಡಿರೋದು, ತಿಂದಿರೋದೆಲ್ಲ ಹೇಳ್ತೀನಿ. ಧರ್ಮಶಾಲೆಯಿಂದ ನನ್ನ ನೆಕ್ಸ್ಟ್ ಸ್ಟಾಪೇ ಬಂದು ಅಹಮದಾಬಾದ್. ಸೊ ಧರ್ಮಶಾಲೆಯಿಂದ ಅಹಮದಾಬಾದ್ಗೆ ಹೋಗಬೇಕು ಅಂತ ಹೇಳಿದ್ರೆ ಒಂದು ಸೈಡ್ ಫ್ಲೈಟ್ ಟಿಕೆಟ್ 40,000 ಇತ್ತು. ಅದಕ್ಕೆ ನಾನೇನು ಮಾಡಿದೆ ಅಂತ ಹೇಳಿದ್ರೆ ಧರ್ಮಶಾಲೆಯಿಂದ ಅಮೃತ್ಸರ್ಗೆ ಬಸ್ ಟಿಕೆಟ್ ಬುಕ್ ಮಾಡಿದೆ. ಆ ಬಸ್ಗೆ 791 ರೂಪಾಯಿ ಆಗಿತ್ತು. ಅಮೃತ್ಸರಿಂದ ಅಹಮದಾಬಾದ್ ಫ್ಲೈಟ್ ಟಿಕೆಟ್ ಬುಕ್ ಮಾಡಿದೆ, ಅದಕ್ಕೆ 12,203 ರೂಪಾಯಿ ಆಗಿತ್ತು. ಸೊ ಟೋಟಲ್ ನನಗೆ ಹೆವಿ ಬಜೆಟ್ ಆಗಿ ಖರ್ಚಾಗಿದ್ದು ಅಂತ ಹೇಳಿದ್ರೆ ಇದೇ ಮ್ಯಾಚು 26ನೇ ತಾರೀಕು ಧರ್ಮಶಾಲಾ ಕ್ವಾಲಿಫೈಯರ್ 1 ಮ್ಯಾಚು 1,21,175 ರೂಪಾಯಿ. ಮೇಜರ್ ಹಿಟ್ ಕೊಟ್ಟಿದ್ದು, ಮೇಜರ್ ಹೊಡೆತ ಬಿದ್ದಿದ್ದು ಮ್ಯಾಚು, ಬಜೆಟ್ಗೆ ಹೊಡೆತ ಬಿದ್ದಿದ್ದು ಮ್ಯಾಚ್ ಅಂದರೆ ಇದೊಂದೇ. ಫೈನಲ್, ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, 31ನೇ ತಾರೀಕು ಅಹಮದಾಬಾದ್ ಫಿನಾಲೆ. ಸೊ ನಾನು ಅಲ್ಲಿಗೆ ರೀಚ್ ಆಗಿದ್ದು 30ನೇ ತಾರೀಕು. ಎಲ್ಲಿಂದ? ಅಮೃತ್ಸರಿಂದ ಅಹಮದಾಬಾದ್ಗೆ ಬಂದಿದ್ದು. ಸೊ ಇವಾಗ ಅಹಮದಾಬಾದಿಂದ ಲೆಕ್ಕ. ಅಹಮದಾಬಾದಿಂದ ಹೋಟೆಲ್ಗೆ ಹೋಗೋಕ್ಕೆ, ಅಹಮದಾಬಾದ್ ಏರ್ಪೋರ್ಟಿಂದ ಹೋಟೆಲ್ಗೆ ಹೋಗೋಕ್ಕೆ ಕ್ಯಾಬು 900 ರೂಪಾಯಿ. ಸೊ ಹೋಟೆಲ್ ಬಂದು 19,396 ರೂಪಾಯಿ ಒಂದು ದಿನಕ್ಕೆ. ಸೊ ನಾವು ಇದ್ದಿದ್ದು 2 ದಿನ, ಅದು ತಾಜ್ ಸ್ಕೈಲೈನಲ್ಲಿ 2 ದಿನಕ್ಕೆ 38,762 ರೂಪಾಯಿ. ಸೊ ಇದು ಹೋಟೆಲ್ ಪ್ರೈಸ್, ನಂದೊಂದು ರೂಮ್ದಷ್ಟೇ. ಇನ್ನು ಬೇರೆಯವ್ರದ್ದೆಲ್ಲ ನಾವು ಅದು ಬಿಟ್ಟು ಇನ್ನೂ 4 ರೂಮ್ ಇತ್ತು. ಆ 4 ರೂಮ್ ಎಲ್ಲ ಸೇರಿಸಿದ್ರೆ 2 ಲಕ್ಷ ಚಿಲ್ಲರೆ ಆಗುತ್ತೆ. ನಾವು ಮುಂಚೆನೇ ಬುಕ್ ಮಾಡೋದ್ರಿಂದ ಇಷ್ಟು ಕಮ್ಮಿಗೆ ನಮ್ಗೆ ಸಿಕ್ಕಿದ್ದು 2 ದಿನಕ್ಕೆ 38,762 ರೂಪೀಸ್. ಸೊ ಅದಾದಮೇಲೆ ಟಿಕೆಟ್, ಸೌತ್ ವೆಸ್ಟ್ ಪ್ರೀಮಿಯಂ ಟಿಕೆಟ್ ನಾವೇ ಬುಕ್ ಮಾಡಿದ್ವಿ ಡಿಸ್ಟಿಕಲ್ಲಿ. ಸೊ ಆದ್ದರಿಂದ ಎಲ್ಲ ಸೇರಿದ್ರೆ 50,662 ರೂಪಾಯಿ ಖರ್ಚಾಗಿರೋದು ಅಹಮದಾಬಾದಲ್ಲಿ. ಓಕೆ, ಇಲ್ಲಿಗೆ ಇಷ್ಟು ಖರ್ಚಾಯಿತು. ಎಲ್ಲ ಎಷ್ಟೆಷ್ಟು ಅಂತ ಕೊನೆಗೆ ಹೇಳ್ತೀನಿ. ಇದು ಬಿಟ್ಟು ಕ್ಯಾಮ್ರಾ ಮುಂದೆ ಹೇಳೋಕ್ಕಾಗ್ದಿರೋದು ಏನೇನು ಅಂತ ಹೇಳ್ತೀನಿ ನೋಡಿ. ಉಂಡಿರೋದು, ತಿಂದಿರೋದು, ಬೇರೆಯವರು ಖರ್ಚು ಮಾಡಿರೋದು, ಆ್ಯಂಡ್ ಕುಡ್ದಿರೋದು, ಪಾರ್ಟಿ ಮಾಡಿರೋದು, ಇದೆಲ್ಲ ಸೇರಿಸಿದ್ರೆ 1,62,849 ರೂಪಾಯಿ. ಸಿಗದೇ ಇರೋ ಲೆಕ್ಕ ಅಂತ ಹೇಳಿದ್ರೆ ರೆಸ್ಟೋರೆಂಟಲ್ಲಿ ಸ್ವೈಪ್ ಮಾಡದೇ ಇರೋದು, ಆಮೇಲೆ ವೀಡಿಯೋಗೆ ಹೇಳೋಕ್ಕಾಗದೇ ಇರೋವಂಥದ್ದು, ಬೇರೆಯವ್ರಿಗೆ ಸ್ಪಾನ್ಸರ್ ಮಾಡಿರೋದು, ಟಿಕೆಟ್ಗಳು ಕೊಡಿಸಿರೋವಂಥದ್ದು, ಇದು ನಾನು ನನಗೆ ಅಂತಲ್ಲದೆ ಬೇರೆಯವರು ಖರ್ಚು ಮಾಡಿರೋದು. ಇದ್ರಲ್ಲಿ ನಂದು ಐತೆ, ನಾನು ಉಂಡಿ ತಿಂಡಿ ಎಲ್ಲ ಮಾಡಿದ್ದೀನಿ. ಸೊ ಇದು ಬಂದು 1,62,849 ರೂಪಾಯಿ. ಯಾರು ಖರ್ಚು ಮಾಡಿದ್ದೀನಿ, ಏನು ಖರ್ಚು ಮಾಡಿದ್ದೀನಿ ಅಂತ ಯಾವುದೂ ಕೂಡ ಗ್ಯಾಪ್ನೇ ಇಲ್ಲ. ಇದು ಇವತ್ತಿಂದ ಅಲ್ಲ, ಯಾವತ್ತಿಂದ ಅಂತ ಹೇಳಿದ್ರೆ SRH ಮ್ಯಾಚಿಂದ ಹಿಡಿದು ಇಲ್ಲಿವರೆಗೂ. ಸೊ ಬರೀ ಮ್ಯಾಚ್ ದಿವಸ ಖರ್ಚಾಗಿರೋದಷ್ಟೇ, ಯಾವುದು ಬೇರೆ ಲೆಕ್ಕಾಚಾರ ಹಾಕೇ ಇಲ್ಲ. ಬರೀ ಮ್ಯಾಚ್ ರಿಲೇಟೆಡ್ ಮಾತ್ರ. ಬೇರೆ ಲೆಕ್ಕಾಚಾರ ಹಾಕಿದ್ರೆ ನನಗೇನು ರೀಫಂಡ್ ಕೊಡ್ತಾವ್ರು ಯೂಟ್ಯೂಬಿಂದ? ಇಲ್ಲ ತಾನೇ. ಸೊ ಏನು ಖರ್ಚಾಗಿದೆ ಅಷ್ಟನ್ನು ಮಾತ್ರ ಹೇಳ್ತಾ ಇದ್ದೀನಿ, ಏನಕ್ಕೆ ಅಂತಲೂ ಆಮೇಲೆ ಹೇಳ್ತೀನಿ. ಓಕೆ ಗೈಸ್, ಇವಾಗ ಓವರ್ ಆಲ್ ಎಷ್ಟು ಎಕ್ಸ್ಪೆನ್ಸಸ್ ಆಯಿತು ಅಂತ ಹೇಳೋ ಸಮಯ. ಫಸ್ಟ್ ಯಾವ ಮ್ಯಾಚ್ಗೆ ಎಷ್ಟೆಷ್ಟು ಅಂತ ಹೇಳ್ಕೊಂಡು ಹೋಗ್ತೀನಿ, ಆಮೇಲೆ ಎಲ್ಲ ಒಂದು ಕಡೆ ಬರ್ಕೊಂಡಿದ್ದೀನಿ, ಎಲ್ಲ ಲೆಕ್ಕಾಚಾರ ಹಾಕಿದ್ದೀನಿ. ಇವಾಗ ನಿಮ್ಗೆ ಹೇಳೋದಷ್ಟೇ ಬಾಕಿ. ಸೊ ಫಸ್ಟ್ ಮ್ಯಾಚ್ SRH ಮ್ಯಾಚ್ಗೆ 7,800 ರೂಪಾಯಿ, CSK ಮ್ಯಾಚ್ಗೆ 12,000 ರೂಪಾಯಿ, ನೆಕ್ಸ್ಟ್ ಮುಂಬೈ ಮ್ಯಾಚ್ಗೆ 50,332 ರೂಪಾಯಿ, ನೆಕ್ಸ್ಟು LSG ಮ್ಯಾಚ್ಗೆ 4,750 ರೂಪಾಯಿ, ನೆಕ್ಸ್ಟ್ ಡೆಲ್ಲಿ ಮ್ಯಾಚ್ಗೆ 50,000 ರೂಪಾಯಿ, ನೆಕ್ಸ್ಟ್ RCB ವರ್ಸಸ್ GT ಮ್ಯಾಚ್ಗೆ 4,750 ರೂಪಾಯಿ, ನೆಕ್ಸ್ಟ್ RCB ವರ್ಸಸ್ ಡೆಲ್ಲಿಲಿ 50,000 ರೂಪಾಯಿ, ನೆಕ್ಸ್ಟ್ ರಾಯ್ಪುರ್ನಲ್ಲಿ 68,166 ರೂಪಾಯಿ, ನೆಕ್ಸ್ಟ್ ಧರ್ಮಶಾಲಾದಲ್ಲಿ 59,219 ರೂಪಾಯಿ, ನೆಕ್ಸ್ಟ್ ಹೈದರಾಬಾದ್ ಮ್ಯಾಚ್ ಅಲ್ಲಿ 45,943 ರೂಪಾಯಿ, ಅಂಡ್ ನೆಕ್ಸ್ಟ್ ಲಾಸ್ಟ್ ಕ್ವಾಲಿಫೈಯರ್ 1 ಧರ್ಮಶಾಲಾ ಮ್ಯಾಚ್ ಅಲ್ಲಿ 1,21,175 ರೂಪಾಯಿ. ಅದಾದ್ಮೇಲೆ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಅಹಮದಾಬಾದ್ ಅಲ್ಲಿ 50,662 ರೂಪಾಯಿ. ಇಷ್ಟು ಮ್ಯಾಚ್ಗೆ ಖರ್ಚಾಗಿರೋದು. ಇದರಲ್ಲಿ ನಾನು 3 ಮ್ಯಾಚ್ಗೆ ಹೋಗಿಲ್ಲ. ಯಾವ್ಯಾವ ಮ್ಯಾಚು ಅಂತ ಹೇಳಿದ್ರೆ ಅಹಮದಾಬಾದಲ್ಲಿ GT ವರ್ಸಸ್ ಅಹಮದಾಬಾದ್, ಲಕ್ನೋ, ಆಮೇಲೆ ಇನ್ನೊಂದು ಯಾವುದೋ ಒಂದು ಗುವಾಹಟಿ. ಈ 3 ಮ್ಯಾಚ್ಗೆ ಹೋಗಿಲ್ಲ ಗೈಸ್ ಈ ಸೀಸನಲ್ಲಿ. ಈ 3 ಮ್ಯಾಚ್ ಬಿಟ್ಟು ಇನ್ನೆಲ್ಲ ಮ್ಯಾಚ್ಗೆ ಹೋಗಿದ್ದೀನಿ. ಈ 3 ಮ್ಯಾಚ್ಗೆ ಹೋಗ್ಬೇಕಾದ್ರೆ, ಯಾಕಂದ್ರೆ ನಾನು ಶ್ರೀಲಂಕಾದಲ್ಲಿದ್ದೆ, ಅವಾಗ ಹೋಗಿರಲಿಲ್ಲ. ಸೊ ಆದ್ರಿಂದ ಈ 3 ಮ್ಯಾಚ್ ಬಿಟ್ಟು ಇಷ್ಟು ಮ್ಯಾಚ್ಗಳಿಗೆ ಹೋಗಿದ್ದೀನಿ. ಸೊ ಇಷ್ಟೆಲ್ಲ ಲೆಕ್ಕ ಹಾಕಿದ್ರೆ 5,24,697 ರೂಪಾಯಿ ನನಗೋಸ್ಕರ IPLಗೋಸ್ಕರ ಖರ್ಚು ಮಾಡಿರೋದು. ಇದ್ರ ಜೊತೆಗೆ ಗೈಸ್ ಅದರ್ ಎಕ್ಸ್ಪೆನ್ಸಸ್ ನಾನೇನು ಹೇಳಿದೆ, ಉಣ್ಣಕ್ಕೆ, ತಿನ್ನಕ್ಕೆ, ಕುಡಿಯೋಕ್ಕೆ, ಮಜಾ ಮಾಡೋಕ್ಕೆ, ಸೋ ಎಕ್ಸೆಟ್ರಾ, ಬೇರೋ ಟಿಕೆಟು, ಅದು ಇದು ಎಲ್ಲ ಸೇರಿಸಿದ್ರೆ 1,62,849 ರೂಪಾಯಿ. ಇದು ಲೆಕ್ಕ ಹೇಳೋಕ್ಕಾಗದಿರೋ ಲೆಕ್ಕಗಳು, ಬಟ್ ಎಲ್ಲ ಕ್ರೆಡಿಟ್ ಕಾರ್ಡ್ ಸ್ಟೇಟ್ಮೆಂಟ್ಗಳಿದೆ. ಸೊ ಇದನ್ನ 5,24,697 ರೂಪಾಯಿಗೆ ಆ್ಯಡ್ ಮಾಡಿದ್ರೆ 6,87,546 ರೂಪಾಯಿ ಆಯ್ತೈತೆ. ಸೊ ಇದಾದ್ಮೇಲೆ ಇನ್ನೊಂದು ಲೆಕ್ಕ ಐತೆ. ಡೆಲ್ಲಿ ಮ್ಯಾಚ್ನಲ್ಲಿ ಒಂದು ತಗೊಂಡಿದ್ದು, ಇನ್ನೊಂದು ಕಳ್ಕೊಂಡಿದ್ದು, ಅದು ಲೆಕ್ಕ ಹಾಕಿಲ್ಲ.
ಹಾಕಿದ್ರೆ ಅದು ಎಷ್ಟು ಬೀಳುತ್ತೆ ಅಂತ ಹೇಳಿದ್ರೆ 86,500 ರೂಪಾಯಿ ಬೀಳುತ್ತೆ. ರೈಬನ್ ಶೇಡ್ಸ್ ಹೋಗಿದ್ದು, ಎಲ್ ಬಿ ಶೇಡ್ಸ್ ತೊಗೊಂಡಿದ್ದು, ಅದನ್ನು ಲೆಕ್ಕ ಹಾಕೊಂಡ್ರೆ 7,74,046 ರೂಪಾಯಿ ಆಗುತ್ತೆ. ಸೊ ಅದನ್ನ ಬಿಟ್ಟರೆ 6,87,546 ರೂಪಾಯಿ ಇಷ್ಟು ನಾನು ಖರ್ಚು ಮಾಡಿರುವಂಥದ್ದು. ಇದರ ಸಣ್ಣ ಪುಟ್ಟ ಎಗ್ರಿಸ್ಬಿಟ್ಟಿದ್ದೀನಿ, ಮತ್ತೊಂದೆಲ್ಲ ಎಗ್ರಿಸ್ಬಿಟ್ಟಿದ್ದೀನಿ, ನನ್ನ ಕೈಯಿಂದ ಹೋಗಿರೋದು ಇದು ಇಷ್ಟು. ಸೊ ನೀವೆಲ್ಲ ಅನ್ಕೊಂತಾ ಇರ್ಬೋದು, ಎಲ್ಲಪ್ಪ ಬತ್ತು ಇವ್ನಿಗೆ ಇಷ್ಟೊಂದು ದುಡ್ಡು ಖರ್ಚು ಮಾಡೋನಲ್ಲ, ಹೆಂಗಪ್ಪ ಸಾಧ್ಯ ಅಂತ. ಅದಕ್ಕೆ ನಾನು ಎಷ್ಟು ಸಾಲ ಮಾಡಿದ್ದೀನಿ, ಎಷ್ಟು ಉಳಿಸಿದ್ದೆ, ಎಷ್ಟು ಸೇವಿಂಗ್ಸ್ ಮಾಡಿದ್ದೆ, ಏನೇನು ಮಾಡಿದ್ದೆ ಅನ್ನೋ ಹೇಳೋ ಸಮಯ. ಸೊ ನೋಡಿ, 4,06,278 ರೂಪಾಯಿ ನನ್ನ ಕ್ರೆಡಿಟ್ ಕಾರ್ಡ್ ಎಕ್ಸ್ಪೆನ್ಸಸ್. ಸೊ ಎಲ್ಲ ನನ್ನ ಹತ್ರ ಒಂದಿಷ್ಟು ಕ್ರೆಡಿಟ್ ಕಾರ್ಡ್ಗಳೈತೆ. ಇಷ್ಟು ಕ್ರೆಡಿಟ್ ಕಾರ್ಡ್ಗಳನ್ನ ಸೇರಿಸಿ ಖರ್ಚು ಮಾಡಿರೋಂಥ ದುಡ್ಡು ಇದು. ಸೊ ಅದು ನೋಡಿ ಮೇಲೆ ಕಾಣಿಸ್ತಿದೆಯಲ್ಲ, ಅದು ಡ್ಯೂ ಇರೋದು, ಅದು ಈ ತಿಂಗಳು ಕಟ್ಟಬೇಕಾಗಿರೋದು. ಎಷ್ಟೊಂದು ಓವರ್ ಡ್ಯೂ ಆಗಿದೆ, ಅದೆಲ್ಲ ಮಿನಿಮಮ್ ಡ್ಯೂ ಕಟ್ಟಿದ್ದೀನಿ. ಯಾಕಂದರೆ ಒಂದು ಚೀಟಿ ಎತ್ತಿದ್ದೀನಿ, ಅಮೌಂಟ್ ಬಂದಿದ ತಕ್ಷಣ ಇಮಿಡಿಯೇಟಾಗಿ ಕ್ಲಿಯರ್ ಆಗುತ್ತೆ. ಸೊ ಇದು 4 ಲಕ್ಷ ರೂಪಾಯಿ ಇಲ್ಲಿ ಲೆಕ್ಕ ಸಿಕ್ತು. ಇನ್ನು ಮಿಕ್ಕಿದ 3,74,000 ಏನಾಯಿತು ಅಂತ ನೀವೆಲ್ಲ ಕೇಳ್ಬೋದು. ಮಿಕ್ಕಿದ 3,74,000ದಲ್ಲಿ ನನ್ನ ಹತ್ರ ಒಂದು ಸ್ವಲ್ಪ ಖರ್ಚಿಗೆ ಇಟ್ಕೊಂಡಿದ್ದೆ, ಆ್ಯಂಡ್ ನಮ್ಮ ಹುಡುಗರ ಹತ್ರ ಒಂದು ಸ್ವಲ್ಪ ಈಸ್ಕೊಂಡಿದ್ದೀನಿ, ಅವ್ರಿಗೆಲ್ಲ ವಾಪಸ್ ಕೊಡಬೇಕು. ಸೊ ಎಲ್ಲ ಸೇರಿಸಿದ್ರೆ ಇಷ್ಟು ಖರ್ಚು ಮಾಡಿದ್ದೀನಿ ಗೈಸ್. ನಮ್ಮ ಅಮ್ಮಂಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ, ನಮ್ಮ ಬಾಯ್ಸ್ಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಯಾರಾದರೂ ಈ ಲೆಕ್ಕ ನೋಡಿದ್ರೆ ಶಾಕ್ ಆಗಿಬಿಡ್ತಾರೆ. ನಾನು ಒಂದೊಂದು ಫೆಚ್ ಮಾಡಿ, ಒಂದೊಂದು ಬರ್ಕೊಂಡು ಎಷ್ಟೆಷ್ಟು ಖರ್ಚು ಮಾಡಿದ್ದೀನಿ ಅಂತ ಬರ್ದು ಎಲ್ಲ ಮಾಡೋ ಅಷ್ಟರಲ್ಲಿ ಇಷ್ಟು ಬಂದೈತೆ ಗೈಸ್. ಆ್ಯಂಡ್ ನೀವೆಲ್ಲ ಕೇಳ್ಬೋದು, ಇಷ್ಟೊಂದು ಖರ್ಚು ಮಾಡಿ ಹೋಗೋ ಅವಶ್ಯಕತೆ ಇತ್ತಾ ಅಂತ, ದರ್ದಾಗಿತ್ತಾ ಇವನಿಗೆ ಅಂತ. ಖಂಡಿತವಾಗ್ಲೂ ಇಲ್ಲ. ನನಗೆ ಇದರಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಯಾಕೆ ಅಂತ ಹೇಳ್ತೀನಿ ಕೇಳಿ. ಸೊ ನಾನು ಇಷ್ಟು ಖರ್ಚು ಮಾಡಿ ಎಷ್ಟೊಂದು ಜನಕ್ಕೆ ರೀಚ್ ಆಗಿದ್ದೀನಿ, ಒಳ್ಳೆ ವ್ಯೂಸ್ ಬಂತು, ಆ್ಯಂಡ್ ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸ್ ಬಂತು, ಆ್ಯಂಡ್ ಪ್ಲೇಯರ್ಸ್ನ ನೋಡೋ ಚಾನ್ಸ್ ಸಿಕ್ತು, ಒಳ್ಳೊಳ್ಳೆ ಆಪರ್ಚುನಿಟಿ ಸಿಕ್ತು, ತುಂಬ ಇದೆ. ಆ್ಯಂಡ್ ನನಗೆ ₹1 ವೇಸ್ಟ್ ಅಂತ ಅನಿಸಿಲ್ಲ, ₹1 ಯೂಸ್ಲೆಸ್ ಅಂತ ಅನಿಸಿಲ್ಲ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನೇನಿಲ್ಲ. ಮಿಕ್ಕಿದೆಲ್ಲ ಖುಷಿ ಆಗೋ ವಿಚಾರನೇ. ಐ ಆಮ್ ಸ್ಯಾಟಿಸ್ಫೈಡ್ ವಿತ್ ವಾಟ್ ಐ ಆಮ್ ಡೂಯಿಂಗ್. ಸೊ ಯಾರ್ಯಾರೋ ಏನೇನೋ ಖರ್ಚು ಮಾಡ್ತಾರೆ. ಇದೆಲ್ಲ ಜಮಾನ್ದಲ್ಲಿ RCB ಮೇಲೆ ಹಾಕಿ ಸೋತಿದ್ದು. ಇದು 2 ಮ್ಯಾಚ್ 3 ಮ್ಯಾಚ್ ಮೇಲೆ ಇಷ್ಟೆಲ್ಲ ಬಿಟ್ಬಿಡ್ತಾ ಇದೆ. ಇವತ್ತು ಹಿಂಗೆ ನನ್ನ ಖುಷಿಗೆ ನಾನು ಖರ್ಚು ಮಾಡ್ತಾ ಇದ್ದೀನಲ್ಲ, ಬೇಜಾರಿಲ್ಲ. ಸೊ ನಾನು ಹೇಳೋದೊಂದೇ, ದಯವಿಟ್ಟು ಯಾರು ನಂತರ ಮಾಡಕ್ಕೆ ಹೋಗಬೇಡಿ. ನಾವು ಏನೋ ಕಷ್ಟಪಟ್ಟು ಲೆಕ್ಕಾಚಾರ ಹಾಕೊಂಡು ಕ್ಯಾಲ್ಕುಲೇಷನ್ ಮಾಡಿ ಅಲ್ಲಿಂದ ಇಲ್ಲಿ ಕಿತ್ತಾಕ್ಬೇಕು, ಇಲ್ಲಿಂದ ಅಲ್ಲಿ ಕಿತ್ತಾಕ್ಬೇಕು, ಇದನ್ನೆಲ್ಲ ತೀರ್ಸೋಕ್ಕೆ ನಾನು ಬರ್ತಡೆ ಸೆಪ್ಟೆಂಬರ್ ಗಂಟೆ ಆಯ್ತೈತೆ. ಇನ್ನು ಸೆಪ್ಟೆಂಬರಿಂದ ನೆಕ್ಸ್ಟ್ ಏಪ್ರಿಲ್ವರೆಗೂ ಸ್ವಲ್ಪ ಕಷ್ಟಪಡಬೇಕು. ಸ್ವಲ್ಪ ಕಷ್ಟಪಟ್ಟರೆ ಸ್ವಲ್ಪ ರಿಕವರ್ ಮಾಡಿ ಇನ್ನೊಂದು 5-6 ಲಕ್ಷ ಜೋಬಲ್ಲಿ ಇಟ್ಕೊಂಡು ಮತ್ತೆ ಸೇಮ್ ಜರ್ನಿಗೆ ಶುರು ಮಾಡೋದು. ಸೊ ನೋಡೋಣ ಮುಂದಿನ ವರ್ಷ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ದುಡ್ಡಿದ್ರೆ ಆಗತ್ತೆ, ಇಲ್ಲ ಅಂದರೆ ಇಲ್ಲ. ಸೊ ನಿಮ್ಗೆ ಏನನ್ಸುತ್ತೆ ಈ ಒಂದು ಖರ್ಚು ಬಗ್ಗೆ ಅಂತ ಕಮೆಂಟ್ ಮಾಡಿ. ಸೊ ಇದು ಶೋ ಆಫ್ಗಾಗಲಿ ಇನ್ನೊಂದಕ್ಕಾಗಲಿ ಮಾಡ್ತಾ ಇಲ್ಲ. ಏನಕ್ಕೆ ಮಾಡ್ತಾ ಇರೋ ಸ್ಟ್ರಾಂಗ್ ರೀಸನ್ ಅಂತ ಹೇಳಿದ್ರೆ, ಅಂದ್ಕೊಂಡಿರ್ತಾರೆ ಎಷ್ಟೊಂದು ಜನ ವ್ಯೂಸ್ಗೋಸ್ಕರ, ಶೋಕಿಗೋಸ್ಕರ RCB ಫಾಲೋ ಮಾಡೋದು, RCB ಇದು ಮಾಡೋದು ಎಲ್ಲ ಮಾಡ್ತಾರಲ್ಲ. ನಮ್ದು ಆ ಥರ ಅಲ್ವೇ ಅಲ್ಲ. ನನ್ನ ಹತ್ರ ಇರೋ RCB ಬಟ್ಟೆಗಳ ಬಗ್ಗೆ ನೆಕ್ಸ್ಟ್ ವ್ಲಾಗ್ ಮಾಡ್ತೀನಿ. ಎಷ್ಟು ಬಟ್ಟೆ ಇದೆ ಅದಕ್ಕೆ ಎಷ್ಟು ಲಕ್ಷ ಖರ್ಚು ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಪಕ್ಕ RCB ಫ್ಯಾನ್ಸೇ ಬೇರೆ ಇರ್ತಾರೆ, ಜೆನ್ಯೂನ್ RCB ಫ್ಯಾನ್ಸೇ ಇರ್ತಾರೆ. ನಾನು ಮುಂಚೆ RCB ಫ್ಯಾನ್ ಆಗಿರಲಿಲ್ಲ. ಮುಂಚೆ ಬರೀ RCB ಮೇಲೆ ದುಡ್ಡು ಆಗ್ತಾ ಇದೆ ಅಷ್ಟೇ, ಬೆಟ್ಟಿಂಗ್ ಆಡ್ತಾ ಇದೆ. ಸೊ ಇವಾಗೆಲ್ಲ ಬಿಟ್ಬಿಟ್ಟಿದ್ದೀವಿ. ಬಿಟ್ಟಿರೋದಕ್ಕೆ ಇಷ್ಟು ಚೆನ್ನಾಗಿ ಹಿಂಗಿರೋದು. ಇಲ್ಲಾಂದರೆ ರೋಡಿಗೆ ಬಂದ್ಬಿಟ್ಟಿದೆ ನಾನು, ಆ ಒಂದು ಪರಿಸ್ಥಿತಿ. ಆ್ಯಂಡ್ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ನಾವು ಏನೇ ಮಾಡಿದ್ರು ಓಪನ್ ಬುಕ್. ಕುಡಿತೀವ, ಮಜಾ ಮಾಡ್ತೀವ, ಇನ್ನೊಂದು ಮಾಡ್ತೀವ. ನಾವು ಅಮ್ಮನ ಹತ್ರ ಹೋಗ್ಬಿಟ್ಟು ಯಾರೋ ನಿಮ್ಮ ಮಗ ಕುಡಿತೀವಿ, ನಾನೇ ಆಗ್ತೀನಿರೋ, ಯೂಟ್ಯೂಬಲ್ಲಿ ಆಗ್ತೀನಿ, ನಾನು ಕುಡಿತೀನಿ ಅಂತ. ಅದರಲ್ಲೇನ್ರೋ ಯಾವಾಗ ಹಂಗಂತ ನಾನು ಅಡಿಕ್ಟ್ ಏನಲ್ಲ. ಯಾವಾಗ ಪಾರ್ಟಿ ಮಾಡಬೇಕು, ಯಾವ್ದು ಇಷ್ಟರಲ್ಲಿ ಇರಬೇಕು ಅನ್ನೋ ಲಿಮಿಟ್ ನಾನು ತಿಳ್ಕೊಂಡಿದ್ದೀನಿ. ಆ ಲಿಮಿಟಲ್ಲೇ ನಾವಿರ್ತೀವಿ. ಆ್ಯಂಡ್ ಎಷ್ಟೊಂದು ಜನ ನಾನು ನೋಡ್ತಾ ಇರ್ತೀನಿ, ಫ್ಯಾಮಿಲಿ ಆಡಿಯನ್ಸ್ ನೋಡ್ತಾ ಇರ್ತಾರೆ. ನಾನು ಆದಷ್ಟು ಕಂಟ್ರೋಲ್ ಮಾಡಕ್ಕೆ ನೋಡ್ತೀನಿ. ಯಾಕಂದರೆ ಯೂಶ್ವಲಿ ಮಕ್ಳುಗಳು ಬೇಗ ಅಬ್ಸರ್ವ್ ಮಾಡ್ತಾರೆ. ಬಟ್ ಒಂದು ತಿಳ್ಕೊಳ್ಳಿ, ಮಕ್ಳುಗಳು ನಮ್ಮ ಹತ್ರ ಅಬ್ಸರ್ವ್ ಮಾಡಿಲ್ಲ ಅಂದರೂ ಸ್ಕೂಲಲ್ಲಿ ಇನ್ನೂ ಚಂಗ್ಲು ಬಿದ್ದೋಗ್ಬಿಟ್ಟವೆ. ನಾನು ನೋಡಿದ್ದೀನಿ ಎಷ್ಟೊಂದು ಜನ. ನಾವು ಆಡೋ PUC ಆಡೋ, ಡಿಗ್ರಿಲಿ ಆಡೋ ಆಟ ಎಲ್ಲ ಇವಾಗೆಲ್ಲ 3rd ಸ್ಟ್ಯಾಂಡರ್ಡ್ 4th ಸ್ಟ್ಯಾಂಡರ್ಡ್ ಆಡಾಡ್ತಾವ್ರ ಮಕ್ಳುಗಳು. ಸೊ ಇದೊಂದು ಹೇಳ್ಬೇಕಾಗಿತ್ತು, ಇದೊಂದು ಕ್ಲಾರಿಟಿ ಕೊಟ್ಟಿದ್ದೀನಿ. ಸೊ ಅಷ್ಟೇ, ಇನ್ನೇನು ಇಲ್ಲ. ಇನ್ನೊಂದು ಯಾವುದು ಬಿಲ್ಡಪ್ ಬೋಗಸ್ಸು ಎಲ್ಲ ಯಾವುದೂ ಇಲ್ಲ. ಆಲ್ಮೋಸ್ಟ್ ನನ್ನ ಹತ್ರ ಇರೋ ಸ್ಕ್ರೀನ್ಶಾಟ್ಸ್ಗಳೆಲ್ಲ ಹಾಕಿದ್ದೀನಿ. ಇನ್ನು ಮಿಕ್ಕಿದ್ದು ಯಾವ್ಯಾವ ಎಲ್ಲೆಲ್ಲಿ ಅಂತ ಏನೇನು ಖರ್ಚು ಮಾಡಿದ್ದೀನಿ ಅಂತ ಗೊತ್ತಿಲ್ಲ. ಬಟ್ ಒಂದಂತೂ ನನ್ನ ಮನಸ್ಸಿಗೆ ಸ್ಯಾಟಿಸ್ಫ್ಯಾಕ್ಷನ್ ಏನಂತ ಹೇಳಿದ್ರೆ, ಯಾವುದೂ ಡಮ್ಮಿ ಲೆಕ್ಕ ಬರೋದಿಲ್ಲ. ಏನೇನು ಖರ್ಚು ಮಾಡಿದ್ದೀನಿ ಅಷ್ಟೇ ಲೆಕ್ಕ ಬರೆದಿರೋದು. ಡಮ್ಮಿ ಲೆಕ್ಕ ಬರೆದ್ರು ನೀವು ಯಾರೋ ನನಗೆ ದುಡ್ಡು ಕೊಡಲ್ಲ, ಅದು ನನಗೂ ಗೊತ್ತು, ನಿಮಗೂ ಗೊತ್ತು. ನಾನೇ ದುಡಿಬೇಕು, ನಾನೇ ಖರ್ಚು ಮಾಡಬೇಕು ಅಷ್ಟೇ. ಏನು ಯಾವನೋ ಬಂದು ನಾನು ಖರ್ಚು ಮಾಡಲ್ಲ. ಸೊ ಎಷ್ಟೊಂದು ಜನಕ್ಕೆ ಡೌಟ್ ಇತ್ತು ಇದ್ರ ಮೇಲೆ ವ್ಲಾಗ್ ಮಾಡಿ ಅಂತ ಪೋಸ್ಟ್ಗಳ ಮೇಲೆ ಕಮೆಂಟ್ ಆಗಿರ್ಬೋದು, ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿರೋದಾಗಿರ್ಬೋದು, ಯೂಟ್ಯೂಬಲ್ಲಿ ಕಮೆಂಟ್ ಹಾಕಿರೋದಾಗಿರ್ಬೋದು. ಸೊ ಆದ್ದರಿಂದ ಇವತ್ತು ಕುತ್ಕೊಂಡು ಈ ಲೆಕ್ಕಾಚಾರ ಹಾಕಿ ಈ ಲೆಕ್ಕಾಚಾರನ ನಿಮ್ಮ ಮುಂದೆ ತಂದಿಡ್ತಾ ಇದ್ದೀನಿ ಅಷ್ಟೇ. ಇನ್ನು ಮುಂದೆ ನಾಳೆಯಿಂದ ಒಳ್ಳೆ ಹೊಸ ಇಂಟ್ರೆಸ್ಟಿಂಗ್ ಕ್ರಿಯೇಟಿವ್ ವ್ಲಾಗ್ಸ್ನ ಮಾಡೋಕ್ಕೆ ಶುರು ಮಾಡ್ತೀನಿ. ನಿಮ್ಮ ಸಪೋರ್ಟ್ ಬೇಕು ಅಂತ ಕೇಳ್ತಾ, ದಯವಿಟ್ಟು ಯಾರು ನನ್ನ ಏನು ಜಡ್ಜ್ ಮಾಡಕ್ಕೆ ಹೋಗ್ಬೇಡಿ. ಏನು ಅನಿಸ್ತೋ ಅದನ್ನ ಆತ್ಮಸಾಕ್ಷಿಯಾಗಿ ಹೇಳಿದ್ದೀನಿ ಅಷ್ಟೇ, ಇನ್ನೇನಿಲ್ಲ. ಸೊ ಆ್ಯಂಡ್ ಈ ಥರ ಖರ್ಚು ಮಾಡಕ್ಕೆ ಹೋಗಬೇಡಿ. ಇದು ಅನಾವಶ್ಯಕ ಖರ್ಚು. ನಾನು ಮಾಡಿರೋದು ನಿಮ್ಗಳಿಗೆ ಎಕ್ಸ್ಪೀರಿಯನ್ಸ್ ಮಾಡ್ಸೋಕ್ಕೋಸ್ಕರ ಅಷ್ಟೇ.
ನನ್ಗೆ ಗೊತ್ತಿರೋ ಪ್ರಕಾರ ಈ ತರ ಒಂದು ಎಕ್ಸ್ಪೀರಿಯನ್ಸ್, ಈ ತರ ಒಂದು ಬ್ಲಾಗ್ಸ್ ನಮ್ಮ ಒಂದು ಕನ್ನಡ ಯೂಟ್ಯೂಬ್ ಇದರಲ್ಲಿ ಯಾರು ಮಾಡಿಲ್ಲ. ಹಿಂದಿಲ್ ಮಾಡ್ತಾ ಇದ್ದಾರೆ, ಅದು ಸೆಕೆಂಡ್ರಿ. ಅಂಡ್ ಅವ್ರದ್ದು ಇದಕ್ಕಿಂತ ಜಾಸ್ತಿ ಖರ್ಚಾಗುತ್ತೆ guys. ಯಾಕಂದ್ರೆ ನಾನು ಲೆಕ್ಕ ಹಾಕಿನಿ. ಯಾಕಂದ್ರೆ ಸ್ನಾಕ್ಸ್ ಬಂದು ನನ್ನ ಕ್ಲೋಸ್ ಫ್ರೆಂಡ್, ಅವ್ನು ಹೇಳ್ತಾ ಇರ್ತಾನೆ ಅವನಿಗೂ ಎಷ್ಟೊಂದು ಟಿಕೆಟ್ಗಳು ನಾವೇ ಕೊಡ್ಸಿದೀನಿ. ಅವ್ನಿಗೆ ಕಾಂಟ್ಯಾಕ್ಟ್ಗಳು ಇಲ್ಲದೆ ಇರೋದಾಗಿರ್ಬೋದು, ಅವ್ನಿಗೆ ಸ್ಪಾನ್ಸರ್ಸ್ಗಳು ಬರುತ್ತೆ, ಸ್ಟಾರ್ ಸ್ಪೋರ್ಟ್ಸ್ ಆಗಿರ್ಬೋದು, ಜಿಯೋ ಹಾಟ್ ಸ್ಟಾರ್. ನೋಡೋಣ ಫ್ಯೂಚರಲ್ಲಿ ನಮಗೂ ಬಂದ್ರೆ ತುಂಬಾ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಈ ಒಂದು ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹೋಪ್ ಈ ಲೆಕ್ಕಾಚಾರ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಮನಸ್ಸಾಕ್ಷಿಯಾಗಿ ಹೇಳಿದ್ದೀನಿ, ಯಾವುದೇ ರೀತಿ ಡೊಂಗಿ ಬಿಟ್ಟಿಲ್ಲ. ಆ್ಯಂಡ್ ಡೊಂಗಿ ಬಿಟ್ರು ಆಸ್ ಯೂಶುವಲ್ ಹೇಳ್ದಂಗೆ ಏನೋ ಬರಲ್ಲ. ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಕಾಯ್ತಾ ಇರಿ. ಟೇಕ್ ಕೇರ್, ಬಾಯ್, ಲವ್ ಯು ಆಲ್. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.